ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ತಿಂತಾನೆ ಪ್ರತಿಯೊಬ್ಬರಿಗೂ ಆದ್ಯತೆ ಇದೆ. ಈಗ ಫೋಟೋ ರವಿ ಎಂಟರ್ಪ್ರೈಸಸ್ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ನ 20ಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ಇದೊಂದು ಐತಿಹಾಸಿಕ ಹೋರಾಟ. ಯಾಕಂದ್ರೆ ಇದೊಂದು ಸ್ವಾಭಿಮಾನಿಗಳ ಮೊದಲನೇ ಹಂತದ ಒಂದು ಕಾಲ್ನಡಿಗೆ ಜಾಥಾ, ಸ್ವಾಭಿಮಾನಿಗಳ ಕಾಲ್ನಡಿಗೆ ಜಾಥಾ ಬೀದರ್ನಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ಏನು 45 ದಿನಗಳ ಕಾಲ್ನಡಿಗೆ ಜಾಥಾ, 1035 ಕಿಲೋಮೀಟರ್ಗಳ ಒಂದು ಕಾಲ್ನಡಿಗೆ ಜಾಥಾ ಮುಖಾಂತರ ಬಂದು ನಾವು ರಾಜ್ಯ ಸರ್ಕಾರಕ್ಕೆ ಏನು ಮನವಿ ಕೊಟ್ಟಾಗ ನಮಗೆ ಒಂದು ಆಶ್ವಾಸನೆ ಕೊಟ್ಟು 4 ತಿಂಗಳಲ್ಲಿ ಈ ಒಂದು ಕಾರ್ಯವನ್ನು ನಾವು ಕೈಗೆತ್ಕೊಂಡು ನಾವು ಕೆಲಸ ಪ್ರಾರಂಭ ಮಾಡ್ತೀರಂತೇಳಿ ನಮ್ಮ ಈ ರಾಜ್ಯ ಸರ್ಕಾರದ ವತಿಯಿಂದ ನಮಗೆ ಒಂದು ಆಶ್ವಾಸನೆ ಕೊಟ್ಟರು. ಹಂಗಾಗಿ 6 ತಿಂಗಳು ಕಳೆದ್ರೂ ಇದುವರೆಗೂ ಯಾವುದೇ ಕಾರಣಕ್ಕೂ ಅವರು ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆ ನಿಟ್ಟಿನಲ್ಲಿ ಏನು ಕೋಲಾರ ಜಿಲ್ಲೆಯಿಂದ 2ನೇ ಹಂತದ ಒಂದು ಸ್ವಾಭಿಮಾನಿಗಳ ಕಾಲ್ನಡಿಗೆ ಜಾಥಾ ಏನು ಒಂದು ಕಾಲ್ನಡಿಗೆ ಜಾಥಾ ಏನು ಕೋಲಾರ ನಚಿಕೇತನದಿಂದ ಏನು ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ಏನು ಹಮ್ಮಿಕೊಂಡಿದ್ದೀವಿ. ವಿಚಾರ ಸರ್, ನನ್ನಲ್ಲೇ ಒಂದು ಅನುಮಾನ ಆಗ್ತದೆ. ಬಹುಶಃ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಏನಾದರೂ ಮುಖ್ಯಮಂತ್ರಿ ಆಗಿದ್ದರೆ ಅವರು ಕೂಡಲೇ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಏನಾದರೂ ಮುಖ್ಯಮಂತ್ರಿ ಆಗಿದ್ದರೆ ಕೂಡಲೇ ಯಾವತ್ತೂ ಆದೇಶ ಹೊರಡಿಸಿ ಈಗಾಗಲೇ ಒಂದು 60% ಕೆಲಸನೂ ಮುಗ್ದೋಗ್ತಾ ಇತ್ತು. ಆದರೆ ಈತನು ನಾನು ಅಹಿಂದ ನಾಯಕ, ಸಂವಿಧಾನದ ನಾಯಕ, ದಲಿತ ನಾಯಕ, ಅಂಬೇಡ್ಕರ್ ಚಿಂತನೆ ನಾಯಕ ಅಂತ ಹೇಳ್ಕೊಂಡು ಸುಮ್ಮನೆ ಬೋಗಸ್ ಮಾತುಗಳು ಹೇಳ್ಕೊಂಡು ಇವತ್ತು ಬುರ್ಡೆ ಮಾತುಗಳು ಮಾತಾಡಿಕೊಂಡು ವೇದಿಕೆ ಸಿಕ್ಕಿದ್ರೆ ಮಾತ್ರ ನಾನು ನಿಮ್ಮ ಪರವಾಗಿದ್ದೀನಿ ಅಂತ ಹೇಳಿಕೆ ಕೊಡೋದು ಮುಖ್ಯವಲ್ಲ. ಮಾನ್ಯ ಈ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿ ಅಂತ ನಾವು ಅವರ ಒಂದು ವಯಸ್ಸಿಗೆ ಗೌರವ ಕೊಡ್ತೀರಿ. ಆದರೆ ತಾವು ಮಾಡ್ತಾರ ಅಂತ ಕೆಲಸ SSP TSP ದುಡ್ಡನ್ನು 40,000 ಕೋಟಿನ ನುಂಗು ನೀರು ಕುಡಿದ್ರಿ. ನಾವು ಅದನ್ನು ಕೇಳ್ತಾ ಇದ್ದೀರಾ? ನಾವು ಏನು ಕೇಳ್ತಾ ಇದ್ದೀರಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು 200 ಮೀಟ್ರು ನೀವೇ ಹೇಳಿಕೆ ಕೊಟ್ಟಿದ್ದೀರಾ. 14/4/2025 ತಾವೇ ಹೇಳಿಕೆ ಕೊಟ್ಟಿದ್ದೀರಾ. ದೇಶದಲ್ಲಿ ಅತಿ ಎತ್ತರವಾದ ಒಂದು ಪುತ್ಥಳಿ, ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡ್ತೀನಿ ಅಂತ ತಾವು ಹೇಳಿದ್ದೀರಾ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪುತ್ಥಳಿ 182 ಮೀಟರ್ ಸ್ವಾಮಿ. ತಾವು 3 ವರ್ಷಗಳಿಂದ ನಾವು ಈ ಮನವಿಗಳು ಕೊಟ್ಕೊಂಡು ಹೋರಾಟ ಮಾಡ್ತಾ ಇರೋದು 3 ವರ್ಷದಿಂದ. ಆ 3 ವರ್ಷದಿಂದ ಇವತ್ತು ನಿಮ್ಮ ಘೋಷಣೆ ಕೂಗೋದು 2 ವರ್ಷ ಆದಮೇಲೆ ಘೋಷಣೆ ಮಾಡ್ತಾ ಇದ್ದೀರಾ. ಆದರೆ ಯಾಕೆ ಎಲ್ಲೂ ಹೋಗ್ತಾ ಇದೆ? ನಾನು ಅಂಬೇಡ್ಕರ್ ಪರವಾಗಿ ಸಂವಿಧಾನ ಅದೆಲ್ಲ ಸುಳ್ಳು. ಆದರೆ ಡಿ.ಕೆ. ಶಿವಕುಮಾರ್ ಅವರು ಹೇಳೋದಿಲ್ಲ, ಕೆಲಸ ಮಾಡಿ ತೋರಿಸ್ತಾರೆ. ಡಿ.ಕೆ. ಶಿವಕುಮಾರ್ ಸಾಹೇಬರು ಅದು ಅವರ ಒಂದು ಚಿಂತನೆ ಇದೆಯಲ್ಲ, ಅದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊತೀರಿ. ಆದರೆ ಅವರು ಬಂದು ನಾನು ಅಹಿಂದ ನಾಯಕ, ನಾನು ಸಂವಿಧಾನದ ನಾಯಕ, ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಯಕ, ನಾನು ದಲಿತ ನಾಯಕ ಅಂತ ಎಲ್ಲೂ ಹೇಳ್ಕೊಳೋದಿಲ್ಲ. ಆದರೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಹೇಳೋದಿಲ್ಲ, ಕೆಲಸ ಮಾಡಿ ತೋರಿಸ್ತಾರೆ. ಅಂಥವ್ರಾದ್ರೆ ನಮ್ಗೆ ಸಂತೋಷ ಸ್ವಾಮಿ. ನಮ್ಗೆ ಅಂಥವ್ರಾದ್ರೆ ನಮ್ಮ ಕೆಲಸ ನಾವು ಮಾಡಿಕೊಡ್ತಾರೆ. ನಾವು ಕೇಳ್ತಾ ಇರೋದೇನ್ರಿ, 193 ರಾಷ್ಟ್ರಗಳು ಅವರು ಏನು 1956 ಡಿಸೆಂಬರ್ 6ರಲ್ಲಿ ಅವ್ರನ್ನ ನಾವು ಅಗಳಿದಾಗ 193 ರಾಷ್ಟ್ರಗಳು ಗೌರವ ಕೊಟ್ಟಂಥ ಇಡೀ ಜಗತ್ತಲ್ಲಿ ಯಾರಿಗಾದರೂ ಇದ್ದರೆ ಅದು ನಮ್ಮ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾತ್ರ. ಅಂಥ ಒಬ್ಬ ನಾಯಕನ್ನ ನೀವು ಮಾಡೋದಕ್ಕೆ ಇಷ್ಟು ತಾರತಮ್ಯನಾ? ಮತ್ತು ನಾವು ಸಂವಿಧಾನ ಇವತ್ತು ಈ ದೇಶ ರಕ್ಷಣೆ ಮಾಡ್ತಾ ಇರೋದು ಸಂವಿಧಾನ. ಆ ಸಂವಿಧಾನ ಪೀಠಿಕೆ ಮತ್ತು ಆ ಸಂವಿಧಾನ ಬರೆದಂಥ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಂಥ ಒಂದು ರಥವನ್ನು ನಾವು ತಗೊಂಡೋದ್ರೆ ಇದಕ್ಕೆ ನೀವು ಅಡ್ಡಿಪಡಿಸ್ತೀನಿ, ನೀವು ಸಿಟಿ ಒಳಗೆ ಬರಬಾರ್ದು ಅಂತ ನೀವು ಈ ರೀತಿ ಎಲ್ಲ ನಮಗೆ ದಬ್ಬಾಳಿಕೆ ಮಾಡ್ಬೋದಾ? ನಾವು ಏನು ಮಾಡ್ತೇವೆ? ನಮ್ಮ ಕೈಯಲ್ಲಿ ದೊಣ್ಣೆಗಳಿದೆ ಸ್ವಾಮಿ, ಏನಾದರೂ ಚಾಕು ಇದೆಯಾ? ನಾವು ಅದೆಲ್ಲ ಇತ್ತಲ್ಲ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಂಶದವರು. ನಮಗೆ ಅವಕಾಶ ಕೊಡ್ರಿ. ನಾವು ಶಾಂತಿಯುತವಾಗಿ ನಾವು ಕಾಲ್ನಡಿಗೆ ಮುಖಾಂತರ ಬಂದು ಮತ್ತು ಸರ್ಕಾರಕ್ಕೆ ನಾವು ಯಾವ ರೀತಿ ಹೋರಾಟ ಮಾಡಬೇಕು? ನಾವು ಸಾವಿನ ಮಧ್ಯದಲ್ಲಿ ಹೋರಾಟ ಮಾಡಿ 45 ದಿನ ಹೆಂಡತಿ ಮಕ್ಕಳನ್ನು ಕಳ್ಕೊಂಡು ನಾವು 45 ದಿನ ಕಾಲ್ನಡಿಗೆ ಜಾಥಾ ಬೀದರಿಂದ ಬಂದ್ರಿ. ಆವಾಗ ನಿಮ್ಮ ಕಣ್ಣು ಕಾಣಿಸಿಲ್ವಾ?
ಅವಾಗ ನಿಮ್ಮದಂಥ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಇರುತ್ತೆ, ತಮ್ಮ ಮಾಹಿತಿ ಬಂದಿರೋದಿಲ್ವಾ? ಮತ್ತು ಈ ಹೋರಾಟಗಳೆಲ್ಲ ವಿಫಲನಾ? ಮತ್ತು ಏನಕ್ಕೆ ಈ ಹೋರಾಟಗಳು? ಹಾಗಾಗಿ ನೀವು ತಡೆದ್ರೂ ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ ಸ್ವಾಮಿ, ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ಥಳಿ 200 ಮೀಟರ್, 200 ಅಡಿ ಅಲ್ಲ, 200 ಮೀಟರ್ ಅಂದರೆ 656 ಅಡಿಗಳ ಎತ್ತರದ ಒಂದು ಬೃಹತ್ತಾದ ಪುತ್ಥಳಿ ನಿರ್ಮಾಣ ಆಗಬೇಕು. ನಾನು ನಿಮಗೆ ವಿಚಾರ ಎಲ್ಲ ಹೇಳಿದೆ. ಯಾಕೆ 200 ಮೀಟರ್ ಅಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ದು 182. ಮಹಾರಾಷ್ಟ್ರ ದಾದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸ್ಟ್ಯಾಚು 450 ಅಡಿ. ತೆಲಂಗಾಣ ಆಂಧ್ರದಲ್ಲಿ ಅವ್ರಿಗೆ ಒಂದು ಮನವಿಗಳು ಕೊಟ್ಟಿಲ್ಲ. ಯಾವುದೇ ಒಂದು ಹೋರಾಟಗಾರರೋ ದಲಿತ ಮುಖಂಡರೋ ಒಂದು ಮನವಿಗಳು ಕೊಟ್ಟಿಲ್ಲ. ಆಯಾ ಸರ್ಕಾರದವ್ರು ಮಾಡ್ತಾವ್ರೆ. ಇಲ್ಲಿ ಏನಾಗ್ತದೆ, ಇಲ್ಲಿ ಯಾವ ರೀತಿ ನಾನು ದಲಿತರ ಪರವಾಗಿ, ನಾನು ಸಂವಿಧಾನದ ಪರವಾಗಿ ಅಂತ ಹೇಳ್ಕೊಂಡು ಇವತ್ತು ನಾವು ಹೋರಾಟ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಹೋರಾಟ ಮಾಡಿನೇ ಕೇಳಬೇಕಾ? ಇವತ್ತು ಈ ದೇಶನ ರಕ್ಷಣೆ ಮಾಡಿದಂಥ ಸಂವಿಧಾನ, ಆ ಪೀಠಿಗೆನ ನಾವು ಬೆಂಗಳೂರು ಸಿಟಿಗೆ ಬರೋದಕ್ಕೆ ನಾವು ನಾನಾ ರೀತಿಯಲ್ಲಿ ನಮ್ಗೆ ತೊಂದರೆ, ನಾವು ಇದು ಮಾಡಬಾರ್ದಾ? ಹಾಗಾಗಿ ನಾವು ಭೀಮ ಸೈನಿಕರೊಂದಿಗೆ ನಾವು ಬೆಂಗಳೂರು ಸಿಟಿಗೆ ಬರ್ತೀರಿ. ತಾವು ತಡೀರಿ, ತಮ್ಮ ಕೈಯಲ್ಲಾದಷ್ಟು ನೀವು ತಡೀರಿ. ಯಾಕಂದರೆ ಇದೇ ತಿಂಗಳಲ್ಲಿ ಹೋದ ತಿಂಗಳಲ್ಲಿ RSS ಪಥಸಂಚಲನ ಮಾಡಿದಾಗ ತಾವೆಲ್ಲ ಪ್ರೊಟೆಕ್ಷನ್ ಕೊಟ್ರಿ. ಅದು ಯಾವ ಆಧಾರದ ಮೇಲೆ? ಆಗ ನಿಮಗೆ ವೈಲೇಷನ್ ಆಗಿಲ್ವಾ? ಕಾನೂನು ಉಲ್ಲಂಘನೆ ಆಗಿಲ್ವಾ? ನಾವೇನೋ ದೊಣ್ಣೆ ಎತ್ಕೊಂಡಿದ್ದೀರಾ? ನಾವು ಎತ್ಕೊಂಡಿರೋದೇನು ಸ್ವಾಮಿ? ಸಂವಿಧಾನ ಪೀಠಿಕೆ, ಈ ದೇಶವನ್ನು ರಕ್ಷಿಸುವಂಥ ಸಂವಿಧಾನ ಪೀಠಿಕೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ನಾವು ತಗೊಂಡು ಬಂದರೆ ಇದರಲ್ಲೂ ನಿಮಗೆ ತಾರತಮ್ಯ ಅಂದರೆ ಮತ್ತೆ ನಾವು ಈ ದೇಶದಲ್ಲೇ ಬದುಕಲಿಕ್ಕೆ ಆಗಲ್ವಾ? ಬದುಕಬಾರ್ದಾ? ನಾವು ಹೋರಾಟ ಮಾಡೋ ಹಕ್ಕು ಇಲ್ವಾ? ನಾವು ಯಾವ ರೀತಿ ಕೇಳ್ತಾ ಇದ್ದೀರಿ? ನಾವು ಕೇಳ್ತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾಗಾಗಿ ನಮ್ಮ ಪ್ರಾಣವನ್ನು ಬಿಟ್ಟೇ ಬಿಡ್ತೀವಿ ಹೊರತು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಆಗೋವರೆಗೂ. ಯಾಕಂದರೆ ನಾವು ಸರ್ಕಾರಕ್ಕೂ ನಾವು ಎಚ್ಚರಿಕೆ ಕೊಟ್ಟರೆ ಏನಂತ, 3 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಾಗ ಜನವರಿ ತಿಂಗಳಲ್ಲಿ ನಾವು ಈ ರಾಜ್ಯದ ಆಯುಕ್ತರಾದಂಥ ಸಮಾಜ ಕಲ್ಯಾಣ ಇಲಾಖೆ ರಾಕೇಶ್ ಕುಮಾರ್ ಅವ್ರಿಗೆ ನಾವು ನೇರವಾಗಿ ಹೇಳಿದ್ರಿ, ಸ್ವಾಮಿ ನೀವೇನಾದರೂ ಮನವಿ ತಗೊಂಡೋಗಿ ಎಲ್ಲಾದರೂ ನೀವು ಸೈಡಲ್ಲಿ ಇಕ್ಕಿದ್ರೆ ಬೀದರಿಂದ ಕಾಲ್ನಡಿಗೆ ಜಾಥಾ ಮಾಡ್ತೀರಂತ ಒಂದು ಹೇಳಿಕೆ ಕೊಟ್ಟಿದ್ದಕ್ಕೆ ಅದೇ ರೀತಿ ನಾವು ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಇಂಥ ಒಂದು ಐತಿಹಾಸಿಕ ಹೋರಾಟ ರಾಜ್ಯದಲ್ಲ ದೇಶದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗಾಗಿ ಯಾರೂ ಮಾಡಿಲ್ಲ. ಅಂಥ ಒಂದು ಹೋರಾಟವನ್ನು ನಾವು ಮಾಡಿದ್ದೇವೆ. ಹಂಗಾಗಿ ಈ ಒಂದು ಹೋರಾಟ ಯಶಸ್ಸು ಆಗೋವರೆಗೂ ನಮ್ಮ ಹೋರಾಟವನ್ನು ನಾವು ಕೈ ಬಿಡೋಲ್ಲ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ.